ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ನಿಮಗೆ ಸ್ವಾಗತ. ಇಂದು ನಾವು ಭೇಟಿ ನೀಡುತ್ತಿರುವ ಸ್ಥಳ ಶ್ರೀ ಕ್ಷೇತ್ರ ಕೋನಕುಂಟ್ಲುವಿನಲ್ಲಿ ಅತ್ಯಂತ ಪ್ರಸಿದ್ಧಿಯಾಗಿರುವಂತಹ ಸಿದ್ಧರ ಗವಿಗೆ ನಿಮ್ಮನ್ನು ಕರೆದೊಯ್ಯುತ್ತಿದ್ದೇನೆ. ಈ ಗವಿಯಲ್ಲಿ ಏನೇನಿದೆ ಅಂತಂತಂದ್ರೆ ತುಂಬಾ ಮಹಿಮೆಯಿಲ್ಲ ಹಾಗೂ ತುಂಬಾ ಪುರಾತನವಾದಂತಹ ಶಿವಲಿಂಗ ಇದೆ. ಸ್ವತಃ ಬ್ರಹ್ಮದೇವರಿಂದನೇ ನಿರ್ಮಿತವಾದ ಬ್ರಹ್ಮ ತೀರ್ಥವಿದೆ. ಅನೇಕ ಸಾಧು ಸಂತರು ಋಷಿ ಪುಂಗವರು ತಪಸ್ಸು ಮಾಡಿದ ಪುಣ್ಯಕ್ಷೇತ್ರ. ಸಿದ್ಧರ ಗವಿಗೆ ಬಟ್ಲಹಳ್ಳಿಯಿಂದ ಶ್ರೀ ಕ್ಷೇತ್ರಕ್ಕೆ ಹೋಗುವ ಮಾರ್ಗದಲ್ಲಿ ನಮಗೆ ಮೊದಲು ದೇವಾಲಯದ ಮಹಾದ್ವಾರ ಸಿಗುತ್ತದೆ. ಅಲ್ಲಿಂದ ಮುಂದೆ ಸಾಗಿದರೆ ಲಕ್ಷ್ಮೀದೇವಿಯ ಬೆಟ್ಟಕ್ಕೆ ಹೊಂದಿಕೊಂಡಿರುವ ಗವಿಯೊಂದು ಬೃಹದಾಕಾರದ ಮಾವಿನ ಮರದೊಂದಿಗೆ ಬಹಳ ದೂರದಿಂದಲೇ ಕಾಣಿಸುತ್ತದೆ. ಗವಿಯ ಹತ್ತಿರಕ್ಕೆ ಹೋಗಲು ಬಹಳ ಸುಲಭವಾಗಿ ಹತ್ತಲು ದಾನಿಗಳಿಂದ ನಿರ್ಮಿಸಲ್ಪಟ್ಟ ಮೆಟ್ಟಿಲುಗಳಿವೆ. ಸಿದ್ಧಲಿಂಗೇಶ್ವರ ದೇವಾಲಯ ಕೋನಕುಂಟ್ಲು ಅಂತ. ಮುಂದೆ ಸಾಗಿದರೆ ನಮಗೆ ಭಕ್ತರು ವಿಶ್ರಾಂತಿಯನ್ನು ಪಡೆಯಲು ನಿರ್ಮಿಸಿದ ಕೊಠಡಿ ಇದೆ ನೋಡಿ. ಇದರ ಆಪೋಸಿಟ್ ಒಂದು ಪುರಾತನವಾದಂತಹ ಹಾಗೂ ಶಿಥಿಲವಾದಂತಹ ಒಂದು ದೇವಾಲಯ ಇದೆ ನೋಡಿ. ನಮಗೆ ಒಂದು ವ್ಯೂ ಪಾಯಿಂಟ್ ಸಿಗತ್ತೆ. ತುಂಬಾ ಅದ್ಭುತವಾದ ಒಂದು ವ್ಯೂ ಸಿಗತ್ತೆ. ತುಂಬಾ ಸುಂದರವಾದ ಪ್ರಕೃತಿ, ತಂಪಾದ ಗಾಳಿ ಹಾಗೂ ಪಕ್ಷಿಗಳ ಚಿಲಿಪಿಲಿ ನಾದ ಇವೆಲ್ಲ ಮನಸ್ಸಿಗೆ ತುಂಬಾ ಆಹ್ಲಾದಕರವೆನಿಸುತ್ತದೆ. ಈ ವ್ಯೂ ಪಾಯಿಂಟ್ ಅನ್ನು ನೋಡಿಕೊಂಡು ಮುಂದೆ ಗವಿಯನ್ನು ಸೇರಲು ಮೆಟ್ಟಿಲುಗಳಿವೆ. ಮೆಟ್ಟಿಲುಗಳನ್ನು ಹತ್ತುಕೊಂಡು ಹೋಗುವಾಗ ನಮಗೆ ಒಂದು ಬೃಹದಾಕಾರದ ಮಾವಿನ ಮರ ಸಿಗುತ್ತದೆ. ಮಾವಿನ ಮರದ ಎದುರಿಗೆ ಬೆಟ್ಟಕ್ಕೆ ಹೊಂದಿಕೊಂಡಿರುವ ಪ್ರಕೃತಿ ದತ್ತವಾಗಿ ನಿರ್ಮಿತವಾದ ಬೃಹದಾಕಾರದ ಗವಿಯು ನಮಗೆ ಕಾಣಿಸುತ್ತದೆ. ಗವಿಯನ್ನು ಪ್ರವೇಶಿಸುತ್ತಿದ್ದಂತೆಯೇ ನಮ್ಮ ಎದುರಿಗೆ ಕಾಣುವಂತಹದ್ದು ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿ ಲಿಂಗ. ತುಂಬಾ ಮಹಿಮೆಯಿಲ್ಲ ಹಾಗೂ ತುಂಬಾ ಪುರಾತನವಾದಂತಹ ಒಂದು ಲಿಂಗವಾಗಿರುತ್ತದೆ. ಈ ಲಿಂಗದ ಪಕ್ಕದಲ್ಲೇ ಅಂದ್ರೆ ಲೆಫ್ಟ್ ಸೈಡ್ಗೆ ಎಡಭಾಗದಲ್ಲಿ ಒಂದು ಬ್ರಹ್ಮತೀರ್ಥವಿದೆ. ಈ ಬ್ರಹ್ಮತೀರ್ಥವನ್ನು ಸ್ವತಃ ಬ್ರಹ್ಮದೇವರೇ ನಿರ್ಮಿಸಿದ್ದಾರೆ ಎಂದು ಹೇಳಲಾಗುತ್ತದೆ. ಯಾವುದೇ ರೀತಿಯಾದಂತಹ ಮಲೆಯ ಆಕಾರಗಳಿರುವುದಿಲ್ಲ. ಅಂದ್ರೆ ಮಲೆಯಿಂದ ಆಶ್ರಿತವಾಗಿ ಈ ಒಂದು ಕೊಳ ಇರುವುದಿಲ್ಲ. ಈ ಒಂದು ತೀರ್ಥದಲ್ಲಿ ನೀರು ಎಲ್ಲಿಂದ ಬರುತ್ತದೆ, ಹೇಗೆ ಬರುತ್ತದೆ ಅಂತೂ ಯಾರಿಗೂ ಗೊತ್ತಿಲ್ಲ. ಸೊ ಅಲ್ಲಿಂದ ಇಲ್ಲಿವರೆಗೂ ಈ ಒಂದು ಬ್ರಹ್ಮತೀರ್ಥದಲ್ಲಿ ನೀರು ಖಾಲಿಯಾಗಿರುವಂತಹ ಒಂದು ಸನ್ನಿವೇಶವನ್ನು ಇದುವರೆಗೂ ಯಾರು ನೋಡೇ ಇಲ್ಲವಂತೆ. ಅಷ್ಟು ಪವರ್ಫುಲ್ಲು ಈ ಒಂದು ಬ್ರಹ್ಮತೀರ್ಥ. ಇಲ್ಲಿನ ಒಂದು ನಂಬಿಕೆ ಏನಪ್ಪಾ ಅಂತಂದ್ರೆ, ಮದುವೆಯಾಗಿ ಬಹಳ ದಿನಗಳಾದರೂ ಸಂತಾನ ಭಾಗ್ಯ ಕೂಡಿ ಬರದಿದ್ದಾಗ ಅಂತಹ ದಂಪತಿಗಳು ಈ ಬ್ರಹ್ಮತೀರ್ಥದಲ್ಲಿ ಸ್ನಾನ ಮಾಡಿ ಶ್ರೀ ಸಿದ್ಧಲಿಂಗೇಶ್ವರರನ್ನು ಪೂಜಿಸಿ ಹರಕೆ ಹೊತ್ತರೆ ಮಕ್ಕಳಾಗುವ ನಂಬಿಕೆ ಇದೆ. ಭಕ್ತ ಮಾತೃಕೆಯರು ಈ ಗವಿಯಲ್ಲಿ ನೆಲೆಸಿದ್ದಾರೆ ಎಂಬ ಪ್ರತೀತಿ ಕೂಡ ಇದೆ. ಅನೇಕ ಭಕ್ತಾದಿಗಳು ಅಂದಿನಿಂದ ಇಂದಿನವರೆಗೂ ಪೂಜೆ ಪುನಸ್ಕಾರಗಳು ಭಜನೆಗಳನ್ನು ನಡೆಸಿಕೊಂಡು ಬಂದಿದ್ದಾರೆ. ಸಾಧು ಸಂತರು ಋಷಿ ಪುಂಗವರು ತಪಸ್ಸು ಮಾಡಿದ ಪುಣ್ಯದ ಫಲವಾಗಿ ಈ ಗವಿಗೆ ಸಿದ್ಧರ ಗವಿ ಎಂದು ಕರೆಯುತ್ತಾರೆ.